ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ಟೆರೆಸ್ ಗಾರ್ಡನಿಂಗ್ ಟೆಡ್ ಟಾಕ್ ಬೈ ಮಾಧವಿ ಗುಟ್ಟಿಕೊಂಡ. ಮಾಧವಿ ಗುಟ್ಟಿಕೊಂಡರವರು ವಿಶಾಖಪಟ್ಟಣದ ಒಬ್ಬ ಮಹಿಳೆ. ಈಕೆಯನ್ನು ಎಲ್ಲರೂ ಗಾರ್ಡನಿಂಗ್ ಗುರು ಅಥವಾ ಮ್ಯಾಡ್ ಗಾರ್ಡನರ್ ಅಂತಲೇ ಗುರುತಿಸ್ತಾರೆ. ಆ ರೀತಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಈ ಮಹಿಳೆ ತನ್ನ ಮನೆಯ ಮೇಲೇ ಟೆರೆಸ್ನಲ್ಲಿ ಈ ಒಂದು ಗಾರ್ಡನಿಂಗ್ ತೋಟಗಾರಿಕೆಯನ್ನು ಮಾಡ್ತಾ ಆ ಒಂದು ತೋಟಗಾರಿಕೆಯನ್ನು ಮಾಡ್ತಕ್ಕಂಥದ್ದನ್ನು ಹಲವರ ಜೊತೆ ಹಂಚಿಕೊಳ್ತಾ ಒಂದು ಯೂಟ್ಯೂಬ್ ಚಾನಲ್ ಮ್ಯಾಡ್ ಗಾರ್ಡನರನ್ನು ಪ್ರಾರಂಭಿಸಿರ್ತಾರೆ. ಈಗ ಅವರ ಒಂದು ಸಬ್ಸ್ಕ್ರೈಬರ್ ಸಂಖ್ಯೆ 6 ಲಕ್ಷಕ್ಕೂ ಮೀರಿದೆ. ವಿವಿಧ ಸಸ್ಯಗಳನ್ನು ಬೆಳೆಸುವ ಕುರಿತು ಎಲ್ಲರಿಗೂ ಸಹ ತಮ್ಮ ಒಂದು ಸಲಹೆಗಳನ್ನು ಹಂಚಿಕೊಳ್ತಾ ಬೆಳೆದಿರತಕ್ಕಂತಹ ಮಾಧವಿ ಗುಟ್ಟಿಕೊಂಡರವರು 2021ರಲ್ಲಿ ರೈತ ನೇಸ್ತಂ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಕಡೆಯಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಇವರು ತಾನು ಒಬ್ಬ ಹೌಸ್ ವೈಫ್, ಒಬ್ಬ ಮನೆ ಆಕೆಯಿಂದ ಹಿಡಿದು ಯೂಟ್ಯೂಬ್ ಚಾನಲ್ ನಡೆಸೋರಾದೆ. ಹೇಗಾದೆ, ತನ್ನ ಜೀವನದಲ್ಲಿ ಹೊಸ ವಿಷಯಗಳನ್ನು ತಾನು ಕಲಿತು ಹೇಗೆ ಅವರ ಈ ಒಂದು ಸಾಧನೆಯನ್ನು ಮಾಡಿದರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದರ ಜೊತೆಗೆ ಆ ತೋಟಗಾರಿಕೆಯನ್ನು ಕಲಿಯುವುದರಲ್ಲಿ ಬಹಳ ಒಂದು ಸಂತೋಷವನ್ನು ಪಡೀತಾರೆ. ಅವರು ತಮ್ಮ ಜ್ಞಾನವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡ್ತಾರೆ. ಇಲ್ಲಿ ಮಾಧವಿಯವರು ಮೊದಲು ಅವರ ಟೆರೆಸ್ನಲ್ಲಿ ಹೂವಿನ ಮತ್ತು ಒಂದು ಡೆಕೋರೇಟಿವ್ ಸಸ್ಯಗಳನ್ನು ಒಂದು ಗಾರ್ಡನಿಂಗನ್ನು ಪ್ರಾರಂಭಿಸ್ತಾರೆ. ತಮ್ಮ ಮನೆಯನ್ನು ಒಂದು ಆಲ್ಟ್ರೇಷನ್ ಮಾಡಿದ ನಂತರ ಅವ್ರು ಏನು ಮಾಡ್ತಾರೆ, ಟೆರೆಸ್ ಮೇಲೆ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಅವರು ಅಲ್ಲಿ ಆ ಒಂದು ಹಣ್ಣು ತರಕಾರಿಗಳನ್ನು ಬೆಳೆಯೋದರಲ್ಲಿ ಯಶಸ್ವಿ ಆಗ್ತಾರೆ. ಇಲ್ಲಿ ಆ ಒಂದು ಬೆಳೆಗಳು ಅವರ ಕುಟುಂಬಕ್ಕೆ ಒಂದು ತಾಜಾ ಆಹಾರವನ್ನು ಬೆಳೆಯೋದಕ್ಕೆ ಪ್ರೇರೇಪಿಸುತ್ತೆ. ಅದರಲ್ಲೂ ಸಹ ಅವರು ಆರ್ಗ್ಯಾನಿಕ್, ಯಾವುದೇ ಕೆಮಿಕಲ್ಸನ್ನು ಬಳಸದೆ ಆರ್ಗ್ಯಾನಿಕ್ ಒಂದು ಗಾರ್ಡನಿಂಗನ್ನು ಮಾಡ್ತಾ ಇರ್ತಾರೆ. ಅವರು ತಮ್ಮ ಸ್ವಂತ ಆಹಾರವನ್ನು ಬೆಳೆಸುವ ಮೂಲಕ ಮತ್ತು ತಮ್ಮ ಮನೆಯಲ್ಲಿ ಬೆಳೆದ ಆಹಾರದಿಂದ ತಮ್ಮ ಕುಟುಂಬಕ್ಕೆ ಅಡುಗೆ ಮಾಡುವ ಮೂಲಕ ತುಂಬ ತೃಪ್ತಿಯನ್ನು, ಸಂತೋಷವನ್ನು ಅನುಭವಿಸ್ತಾರೆ. ಈ ಒಂದು ಭಾವನೆ, ಅವರ ಜ್ಞಾನ ಮತ್ತು ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳೋಕ್ಕೆ ಏನು ಮಾಡ್ತಾರೆ, ಆ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸ್ತಾರೆ. ತಮ್ಮ ಟೆರೆಸ್ನಲ್ಲಿ ತಮ್ಮ ಸ್ಕಿಲ್ಸ್ನಿಂದ ಅಲ್ಲಿ ಸಸ್ಯಗಳನ್ನು ಬೆಳೀತಾ ಹೋಗ್ತಾರೆ. ಆ ಟೆರೆಸ್ನಲ್ಲಿ ಬೆಳೀತಕ್ಕಂತಹ ಆ ಒಂದು ಸಸ್ಯಗಳು ಮತ್ತು ಅವುಗಳನ್ನು ಹೇಗೆ ಬೆಳೀಬೇಕು ಅಂತಕ್ಕಂಥದ್ದನ್ನು ತಮ್ಮ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಜನರಿಗೆ ಪರಿಚಯ ಮಾಡಿಕೊಡ್ತಾರೆ. ಮಾಧವಿಯವರು ಅವರ ಒಂದು ಮನೆಯ ಸುಮಾರು 1750 ಚದರ ಅಡಿಯಷ್ಟು ವಿಸ್ತೀರ್ಣವನ್ನು ಹೊಂದಿರುತ್ತೆ. ಆ ಒಂದು ಟೆರೆಸ್ ತೋಟಗಾರಿಕೆ ಮಾಡ್ತಾರೆ. ಆ ಒಂದು ಪ್ರದೇಶದಲ್ಲಿ ಅವರು ಆ ಒಂದು ಟೆರೆಸ್ನಲ್ಲಿ ಪಾಲಕ್ ಸೊಪ್ಪು, ತರಕಾರಿ, ಕ್ಯಾರೆಟ್, ಮೂಲಂಗಿ, ಬದನೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ ಇನ್ನೂ ಮುಂತಾದ ತರಕಾರಿಗಳನ್ನು ಬೆಳೀತಾರೆ. ಅದರ ಜೊತೆಗೆ ತಮ್ಮ ಟೆರೆಸ್ನಲ್ಲಿ ಹಣ್ಣುಗಳು, ಮಸಾಲೆ, ಗಿಡಮೂಲಿಕೆಗಳು ಮತ್ತು ಹೂಗಳನ್ನು ಸಹ ಬೆಳೀತಾರೆ. ಸೊ ಆ ಟೆರೆಸ್ ಅಂತಕ್ಕಂಥದ್ದು ಅವರಿಗೆ ಕೃಷಿ ಭೂಮಿಗಿಂತನೂ ಹೆಚ್ಚಾಗಿದೆ. ಅವರು ಸಾಕಷ್ಟು ಪ್ರಾಬ್ಲಮ್ಸನ್ನು ಸಹ ಎದುರಿಸಿದ್ದಾರೆ. ಅವರು ಎದುರಿಸಿರ್ತಕ್ಕಂಥ ಒಂದು ಪ್ರಾಬ್ಲಮ್ಗಳಲ್ಲಿ ಅವರ ಒಂದು 4ನೇ ಮಹಡಿಯಲ್ಲಿ ಅವರ ಒಂದು ಟೆರೆಸ್ ಇರುತ್ತೆ. ಅಲ್ಲಿಗೆ ಅವರು ಆ ಸಸ್ಯಗಳು, ಮಣ್ಣು, ಆ ತೋಟಗಾರಿಕೆ, ಆ ಗಾರ್ಡನಿಂಗ್ಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಮೆಟ್ಟಿಲುಗಳ ಮೂಲಕ ಸಾಗಿಸೋದು ಅವರಿಗೆ ಒಂದು ದೊಡ್ಡ ಸವಾಲಾಗಿರುತ್ತೆ. ಯಾಕಂದರೆ ಆ ಮನೆಯಲ್ಲಿ 4 ಅಂತಸ್ತುಗಳಿಗೆ ಹೋಗ್ತಕ್ಕಂಥ ಯಾವುದೇ ಲಿಫ್ಟ್ ಇರೋದಿಲ್ಲ. ಆ ಎಲ್ಲ ಉಪಕರಣಗಳನ್ನು ಆ ಮೆಟ್ಟಿಲುಗಳನ್ನು ಹತ್ತುತ್ತಾನೆ ತಗೊಂಡು ಹೋಗಬೇಕಾಗಿತ್ತು. ನಂತರ ಅವರು ಹಲವಷ್ಟು ವಿಧಾನಗಳನ್ನು ಅಲ್ಲಿ ರೂಢಿಸ್ಕೊಂಡಿರ್ತಾರೆ. ಮಾಧವಿಯವರು ಜೀವಾಮೃತದಂತಹ ಸಾಂಪ್ರದಾಯಿಕ ಭಾರತೀಯ ಒಂದು ಸಾವಯವ ಕೀಟನಾಶಕಗಳನ್ನು ಬಳಸ್ತಾರೆ ಮತ್ತು ತಯಾರಿಸ್ತಾರೆ ಕೂಡ. ಅವರು ಕೊರಿಯನ್ ಒಂದು ನ್ಯಾಚುರಲ್ ಅಗ್ರಿಕಲ್ಚರಲ್ ಮೆಥಡ್ಸನ್ನು ಅನುಸರಿಸ್ತಾ ಇರ್ತಾರೆ ಮತ್ತು ತಾವು ತಯಾರಿಸಿರ್ತಕ್ಕಂತಹ ಸಾವಯವ ಕೀಟನಾಶಕಗಳಿಂದ ಕೀಟಗಳನ್ನು ಹೆಚ್ಚು ನಿಯಂತ್ರಿಸಿದ್ದಾರೆ. ನಂತರ ಬೀಜಗಳು ಮತ್ತು ಹೆಚ್ಚಿನ ಸಂಖ್ಯೆಯ ಬೆಳೆಗಳನ್ನು ಬೆಳೆಯೋದಕ್ಕೆ ಆ ಬೀಜಗಳನ್ನು ಸಹ ಅವರು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಒಂದು ಸೀಡ್ ಬ್ಯಾಂಕನ್ನು ಸಹ ಅವರು ಮಾಡಿಕೊಂಡಿದ್ದಾರೆ. ಮತ್ತು ತೋಟಗಾರಿಕೆಯನ್ನು ಅವರು ಎನ್ಕರೇಜ್ ಮಾಡೋದಕ್ಕೆ ಅವರು ತಮ್ಮ ಫಾಲೋಯರ್ಸ್ಗೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಸುಮಾರು ವರ್ಷದಲ್ಲಿ 1000ಕ್ಕೂ ಹೆಚ್ಚು ಜನರಿಗೆ ಆ ಒಂದು ಯಾರು ಗಾರ್ಡನಿಂಗ್ ಮಾಡ್ತಾರೋ ಅವರಿಗೆ ಸುಮಾರು 1000 ಜನಕ್ಕೂ ಹೆಚ್ಚು
ಸುಮಾರು 20 ರೀತಿ ತಳಿಯ ಬೀಜಗಳನ್ನು ಅವರು ಉಚಿತವಾಗಿ ನೀಡಿದ್ದಾರೆ. ಮತ್ತು ಅವರು ತಮ್ಮ ಜ್ಞಾನವನ್ನು ತಮ್ಮ ಒಳಗೇನೆ ಇಟ್ಕೊಳ್ಳದೆ ಆ ಜ್ಞಾನವನ್ನು ಈ ಗಾರ್ಡನಿಂಗ್ ಲವರ್ಸ್ ಯಾರಿರ್ತಾರೆ ಅವರೆಲ್ಲರಿಗೂ ಸಹ ಅದನ್ನು ತಿಳಿಸಿದ್ದಾರೆ. ಮತ್ತು ಅವರಿಂದ ಯಾವುದೇ ರೀತಿಯ ಒಂದು ಫಲವನ್ನು ಸಹ ಪಡೆಯಲಿಲ್ಲ. ಬೇರೆಯವರನ್ನು ಒಂದು ಗಾರ್ಡನಿಂಗ್ ಮಾಡೋದಕ್ಕೆ ಅವರು ಪ್ರೇರೇಪಿಸಿದ್ದಾರೆ. ಇದು ಅವರಿಗೆ ಒಂದು ರೀತಿ ಸಂತೋಷವನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಹಾಗೆ ಆ ರೀತಿ ಆ ಒಂದು ಯೂಟ್ಯೂಬ್ ವಿಡಿಯೋಗಳ ಮೂಲಕ ಯಾವ ರೀತಿ ಗಾರ್ಡನಿಂಗ್ ಮಾಡಬೇಕು ಅನ್ನೋದನ್ನ ತಿಳಿಸಿರೋದ್ರಿಂದ ಅವರಿಗೆ ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವರು ತಮ್ಮ ಸಬ್ಸ್ಕ್ರೈಬರ್ಸ್ಗೂ ಸಹ ಈ ವಿಷಯಗಳನ್ನು ತಿಳಿಸಿ ಅವರು ಸಹ ತಮ್ಮ ಮನೆಗಳ ಒಂದು ಟೆರೆಸ್ಗಳ ಮೇಲೆ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮೂಲಕ ಅವರಿಗೆ ಬೇಕಾಗಿರ್ತಕ್ಕಂತಹ ತರಕಾರಿಗಳನ್ನು ಹಣ್ಣುಗಳನ್ನು ಬೆಳೆಯೋದಕ್ಕೆ ಇವರು ಸಹಾಯ ಕೂಡ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಟೆರೆಸ್ ಗಾರ್ಡನಿಂಗ್ ಅಂತಕ್ಕಂಥದ್ದು ಈ ಮಾಧವಿಯವರಿಂದ ಬಹಳಷ್ಟು ಹೆಸರುವಾಸಿಯನ್ನು ಪಡೆದಿದೆ. ಅದರ ಜೊತೆಗೆ ಇವರನ್ನು ಮ್ಯಾಡ್ ಗಾರ್ಡನರ್ ಅಂತಕ್ಕಂತಹ ಹೆಸರಿನಿಂದ ಕರೀತಾರೆ. ಆ ಮ್ಯಾಡ್ ಗಾರ್ಡನರ್ ಅಂತಕ್ಕಂತಹ ಹೆಸರಿಗೆ ಆ ಮಾಧವಿ ಗಟ್ಟಿಕೊಂಡ ಅಂತಕ್ಕಂಥ ವ್ಯಕ್ತಿ ಈಗ ಬಹಳ ಪ್ರಸಿದ್ಧರಾಗಿದ್ದಾರೆ. ಈ ವಿಡಿಯೋ ಸಹ ನಮ್ಮನ್ನು ಸಹ ಪ್ರೇರೇಪಿಸುತ್ತೆ. ಅವರ ವಿಡಿಯೋಗಳನ್ನು ನೋಡಿದಾಗ ಆ ಟೆರೆಸ್ ಗಾರ್ಡನಿಂಗ್ ಅಂತಕ್ಕಂಥದ್ದು ನಾವು ಸಹ ಮಾಡಬಹುದು, ಪರಿಸರವನ್ನು ಉಳಿಸಬಹುದು ಅಂತಕ್ಕಂಥ ಸಂದೇಶ ನೀಡುತ್ತೆ. ಇಲ್ಲಿ ಮನೆಯಿಂದಲೇ ನಾವು ಈ ಕೆಲಸವನ್ನು ಮಾಡಬಹುದು. ನಾವು ನಮ್ಮ ಪರಿಸರಕ್ಕೆ ನಿಜವಾಗಲೂ ಒಳ್ಳೆಯದನ್ನು ಮಾಡಲು ಬಯಸಿದರೆ ಈ ಒಂದು ಹೊಸ ಹೆಜ್ಜೆಯನ್ನು ನಾವು ಸಹ ಪ್ರಾರಂಭಿಸಬಹುದು. ಮನೆಯಲ್ಲೇ ನಮಗೆ ಇರ್ತಕ್ಕಂಥ ಟೆರೆಸನ್ನು ಬಳಸಿ ಅಲ್ಲೇ ಒಂದು ಹಣ್ಣಿನ, ಹೂಗಳ, ತರಕಾರಿಗಳ ಒಂದು ಸಸ್ಯಗಳನ್ನು ಬೆಳೆದು ನಾವು ಆ ಟೆರೆಸ್ ಫಾರ್ಮಿಂಗನ್ನು ಮಾಡಬಹುದಾಗಿರುತ್ತೆ, ಟೆರೆಸ್ ಗಾರ್ಡನಿಂಗನ್ನು ಮಾಡಬಹುದಾಗಿರುತ್ತೆ. ಏಕೆಂದರೆ ಕೇವಲ ಒಬ್ಬ ಗೃಹಿಣಿಯಾಗಿದ್ದಂತಹ ಹೌಸ್ ವೈಫ್ ಆಗಿರ್ತಕ್ಕಂತಹ ಮಾಧವಿ ಗಟ್ಟಿಕೊಂಡರವರು ತಮ್ಮ ಟೆರೆಸ್ನ ಮೇಲೆ ಬಹಳಷ್ಟು ಆ ಒಂದು ಗಿಡಗಳನ್ನು ಬೆಳೆದು ಅದನ್ನು ಯೂಟ್ಯೂಬ್ ಮೂಲಕ ಹೇಗೆ ಬೆಳೀಬೇಕು, ಯಾವ ರೀತಿ ಆ ಸಸ್ಯಗಳನ್ನು ಆ ಒಂದು ಫಾರ್ಮಿಂಗನ್ನು ಮಾಡಬೇಕು ಅನ್ನೋದನ್ನ ತಿಳಿಸಿಕೊಟ್ಟು ಈಗ ಆಕೆಯ ಒಂದು ಸಬ್ಸ್ಕ್ರೈಬರ್ಸು ಸಹ ಆ ಕೆಲಸವನ್ನು ಬಹಳಷ್ಟು ಮಾಡಿದ್ದಾರೆ. ನಾವು ಸಹ ಆಕೆಯಿಂದ ಪ್ರೇರಿತರಾಗಿ ನಾವು ಸಹ ನಮ್ಮ ಟೆರೆಸ್ಗಳ ಮೇಲೆ ಗಾರ್ಡನಿಂಗ್ ಮಾಡೋದ್ರಿಂದ ಬಹಳಷ್ಟು ನಾವು ಪರಿಸರಕ್ಕೆ ಉಳಿಸ್ಬೋದು. ಹಾಗೆ ನಾವು ಬಹಳಷ್ಟು ನಮ್ಮದೇ ಆದಂತಹ ಸ್ವಂತ ಬೆಳೆದ ಆಹಾರವನ್ನು ನಾವು ಪಡಿಬಹುದು. ಆದ್ದರಿಂದ ಇಲ್ಲಿ ದಾನವು ಮನೆಯಿಂದಲೇ ಪ್ರಾರಂಭ ಆಗುತ್ತೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಪರಿಸರಕ್ಕೆ ನಾವು ನಿಜವಾಗಲೂ ಒಳ್ಳೆಯದನ್ನು ಮಾಡಲು ಬಯಸಿದರೆ ನಾವು ಈ ರೀತಿಯಾಗಿ ಒಂದು ಟೆರೆಸ್ ಫಾರ್ಮಿಂಗನ್ನು ಮಾಡಬಹುದಾಗಿರುತ್ತೆ ಅಂತ ತಿಳಿಸುತ್ತಾ ಈ ಒಂದು ವಿಡಿಯೋದಲ್ಲಿ ಮಾಧವಿ ಗಟ್ಟಿಕೊಂಡರವರ ಹೇಗೆ ಒಂದು ಮ್ಯಾಡ್ ಗಾರ್ಡನರ್ ಆದರೂ ಅವರು ಯಾವ ರೀತಿ ತಮ್ಮ ಸಬ್ಸ್ಕ್ರೈಬರ್ಸನ್ನು ಒಂದು ಗಾರ್ಡನಿಂಗ್ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ ಅಂತ ಅವರ ವಿಡಿಯೋಗಳು ಬಹಳಷ್ಟು ಯೂಟ್ಯೂಬ್ನಲ್ಲಿದೆ. ನೀವು ಸಹ ನೋಡಬಹುದು, ಅದನ್ನು ಕಲಿಬಹುದು ಅಂತ ಹೇಳ್ತಾ ಈ ಒಂದು ಕನ್ನಡದ ಸಾರಾಂಶ ಕೇಳಿದ್ದೀರಾ. ಇದು ಕೇವಲ ಸಿಂಪಲ್ಲಾಗಿ ಅವರ ಬಗ್ಗೆ ತಿಳಿಸಿರ್ತೇನೆ. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.